ಹೇಳ್ತಿದ್ದೀರಾ ಮೇಷ್ಟ್ರೆ? ನಮ್ ದೀಪು ಅತ್ತಿಗೆ ಅರ್ಚನಾನಾ? ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಅಂಬುಜ, ಸ್ವಲ್ಪ ಬಾಯಿ ಮುಚ್ಚೆ, ನೊಣ ಹೋಗ್ಬಿಡುತ್ತೆ. ತುಂಬಾ ಖುಷಿ ಆಗ್ತಾ ಇದೆ ಮೇಷ್ಟ್ರೆ. ಹಾಗೆ ಅಷ್ಟೇ ಆಶ್ಚರ್ಯನೂ ಆಗ್ತಾ ಇದೆ. ಹೌದು, ಅವತ್ತು ಅರ್ಚನಾ ನಮ್ಮ ಮನೆಗೆ ಬಂದಾಗ ಪರ್ಸ್ ಬಿಟ್ಬಿಟ್ಟು ಹೊರಟೋಗಿದ್ಲು, ಮತ್ತೆ ಬಂದು ಪರ್ಸ್ ತಗೊಳಕ್ ಬಂದಿದ್ಲು. ನೀವು ಇದ್ರಲ್ಲ, ನೀವು ಅವಳು ನೋಡ್ಲಿಲ್ವಾ, ಮಾತಾಡ್ಸ್ಲಿಲ್ವಾ? ಹೌದು ಸರ್, ಆದರೆ ಅವ್ರು ಬಂದಿದ್ರು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಹೊರಗಡೆ ಹೋಗಿ ಮಾತಾಡ್ಸೋಷ್ಟರಲ್ಲಿ ಅವ್ರು ಹೊರಟೋಗ್ಬಿಟ್ಟಿದ್ರು. ಹೋಗ್ಲಿ ಬಿಡಿ ಮೇಷ್ಟ್ರೆ, ಒಳ್ಳೇದೇ ಆಯ್ತು. ನಿಮ್ಮಂತ ಒಳ್ಳೆ ಗುಣ ಇರೋ ಮೇಷ್ಟ್ರಿಗೆ ಅರ್ಚನಂತ ಲಕ್ಷಣ ಮತ್ತು ಗುಣ ಇರೋ ಹುಡುಗಿ ಸಿಕ್ಕಿರೋದು ನಮಗಂತೂ ತುಂಬಾನೇ ಖುಷಿ ಆಯ್ತು. ನನಗಂತೂ ಎಲ್ರಿಗಿಂತ ಜಾಸ್ತಿ ಖುಷಿ ಆಗ್ತಿದೆ. ಯಾಕೋ ರೀ, ಅವಳಿಗೆ ಬೆಂಗಳೂರಲ್ಲಿರುವ ಚಿಕ್ಕಪೇಟೆನಲ್ಲಿ ಒಂದು ಹೊಸ ರೇಷ್ಮೆ ಸೀರೆ ಕೊಡಿಸ್ಬೇಕಂತೆ. ಚಿಕ್ಕಪೇಟೆ ಅಲ್ಲದೆ ಹೋದ್ರು ನಮ್ಮೂರ್ ಸಂತೆಪೇಟೆಲ್ಲಾದ್ರೂ ಅವಳಿಗೊಂದು ರೇಷ್ಮೆ ಸೀರೆ ತಂದ್ಕೊಟ್ಬಿಡ್ತೀನಿ ಬಿಡ. ಏನೋ ಕಳೆದು ಹೋಗಿರೋ ಸಂಬಂಧ ಮತ್ತೆ ಸಿಗೋ ಹಾಗಾಯ್ತಲ್ಲ, ಅದೇ ಸಂತೋಷ ಕಣಪ್ಪ. ಹೌದು, ನಮ್ಮನೆಯಲ್ಲೇ ಇದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಅದು ಹೇಗೆ ನೀವಿಬ್ರು ಒಂದಾದ್ರಿ? ನನ್ನ ಪ್ರೀತಿ ನನಗೆ ವಾಪಸ್ ಸಿಗೋದಕ್ಕೆ ಕಾರಣನೇ ದೀಪ. ದೀಪ ಅವ್ರ ಜೊತೆ ನರಸಿಂಹ ಅವರು ತುಂಬಾ ಸಹಾಯ ಮಾಡಿದ್ದಾರೆ. ಏನ್ ಹೇಳ್ತಿದ್ದೀರಾ ಮೇಷ್ಟ್ರೆ? ನಮ್ಮನೆ ಮಕ್ಕಳು ನಮಗೇ ಗೊತ್ತಿಲ್ಲದೆ ನಿಮ್ ಪ್ರೀತಿಗೆ ಸಹಾಯ ಮಾಡಿದ್ರಾ? ನಿಮ್ಗೆ ಇವ್ರನ್ನ ಪರಿಚಯ ಮಾಡಿಸ್ಬೇಕಿತ್ತು. ಯಾರು ಇವರು? ನನ್ನ ಮಗಳು ದೀಪ ನಿಜಕ್ಕೂ ದೀಪಾನೇ. ತಾನು ಮುರಿದು ಬೇರೆಯವ್ರಿಗೆ ಬೆಳಕಾಗ್ತಾಳೆ. ತನಗೋಸ್ಕರ ಅವಳು ಏನೂ ಮಾಡ್ಕೊಳ್ದೆ ಹೋದ್ರು ಬೇರೆಯವ್ರಿಗೆ ತುಂಬಾ ಸಹಾಯ ಮಾಡ್ತಾಳೆ. ಒಟ್ಟಲ್ಲಿ ನನ್ನ ಮಗಳ ಸಹಾಯದಿಂದ ಕಳೆದು ಹೋದ ಪ್ರೀತಿ ಮತ್ತೆ ನಿಮಗೆ ಸಿಕ್ತಲ್ಲ, ಅಷ್ಟೇ ಸಂತೋಷ. ಒಳ್ಳೇದಾಗ್ಲಿ. ಗೊತ್ತಲ್ಲ, ನಾಳೆಗೆ ಏನೇನ್ ಬೇಕು ಎಲ್ಲ ತಗೊಂಬಿಡಿಯಪ್ಪ. ಸರಿ ರೀ. ತಾಂಬೂಲದ ಸಮೇತ ಎಲ್ಲ ಇಟ್ಟಿದೀವಣ್ಣ. ಜೀವಮಾನದಲ್ಲಿ ಹೇಳಿಸ್ಕೊಳ್ದೆ ಮಾಡಿರೋ ಒಂದು ಒಳ್ಳೆ ಕೆಲಸ ಅಂದ್ರೆ ಇದೊಂದೇ ಕಣೆ. ಕಳೆದೋಗಿರೋ ಪ್ರೀತಿ ಪಡ್ಕೊಳ್ಳೋದಕ್ಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ನೋ, ನಿಮ್ಮೆಲ್ಲರ ಪ್ರೀತಿ ಸಿಗೋದಕ್ಕೂ ನಾನು ಅಷ್ಟೇ ಪುಣ್ಯ ಮಾಡಿದ್ದೆ. ಕೆಲವು ವರ್ಷದ ಹಿಂದೆ ಅರ್ಚನಾ ಅವ್ರ ಮನೆಗೆ ಮದುವೆ ಮಾತುಕತೆ ಹೋದಾಗ ತುಂಬಾ ಅವಮಾನ ಮಾಡಿ ಕಳಿಸಿದ್ರು. ಆದರೆ ಅವಾಗ ನನ್ನ ಪರವಾಗಿ ಮಾತಾಡೋದಕ್ಕೆ ಯಾರೂ ಇರಲಿಲ್ಲ. ಆದರೆ ಈಗ ನೀವೆಲ್ಲ ನನ್ನ ಜೊತೆಗೆ ಬರ್ತಿರೋದೇ ಧೈರ್ಯ. ಯೋಚನೆ ಮಾಡಬೇಡಿ, ನಿಮ್ಮಂತ ಚಿನ್ನದಂತ ಹುಡುಗನ್ನ ಅವ್ರು ಯಾಕೆ ಒಪ್ಪಲ್ಲ ಅಂತ ನಾವು ನೋಡ್ತೀವಿ. ಏನೇ ಹೋಗ್ಸಲ್ಲ? ಹೌದೌದ್ರಿ, ನನಗಂತೂ ಅವ್ರು ಖಂಡಿತ ಒಪ್ತಾರೆ ಅಂತಾನೆ ಅನ್ಸೋದು. ನಾನು ಹಾಗೆ ಆಗ್ಲಿ ಅಂತ ಅನ್ಕೊಂಡಿದ್ದೀನಿ. ನನಗೆ ಬೆಳಗಿನ ಜಾವ ಕನ್ಸಲ್ಲಿ ನಾನು ರೇಷ್ಮೆ ಸೀರೆ ಉಟ್ಕೊಂಡಿರೋ ತರ ಕನ್ಸು ಬಂದಿದೆ. ಅಂದ್ರೆ ಖಂಡಿತ ನಿಮ್ ಮದ್ವೆ ಹಾಗೆ ಆಗತ್ತೆ ಮೇಷ್ಟ್ರೆ. ನೀನ್ ರೇಷ್ಮೆ ಸೀರೆ ಉಟ್ಕೊಳ್ಳೋಕಾದ್ರೂ ನಾವೆಲ್ಲ ಸೇರಿ ಮೇಷ್ಟ್ರ ಮದುವೆ ಮಾಡ್ತೀವಿ ಬಿಡೆ. ಏನಂತ ಹೇಳಿದ್ದು? ಪಾನಿಪುರಿ. ನಿಮಗೆ ಪಾನಿಪುರಿ ಅಂದ್ರೆ ಇಷ್ಟ, ಯಾವಾಗಾದ್ರೂ ಕರ್ಕೊಂಡೋಗಿ ಕೊಡ್ಸು ಅಂತ ಅಚ್ಚು ಹೇಳ್ತಿದ್ಲು. ಅದಕ್ಕೆ ಇವತ್ತು ಟೈಮ್ ಬಂತು. ನಿಮ್ದು ಮುಗ್ದಿದ್ರೆ ಬಿಡ್ತೀರಾ? ಎಲ್ಲರೂ ನೋಡ್ತಾ ಇದ್ದಾರೆ. ಸರಿ, ಬನ್ನಿ ಹಸ್ಬೆಂಡ್, ಬನ್ನಿ ಹಸ್ಬೆಂಡ್. ಇದು 2 ಮಸಾಲೆ ಪುರಿ, ಖಾರ ಜಾಸ್ತಿ. ಇವ್ರಿಗೆ ಬೇಕಾದ್ರೆ ಖಾರ ಜಾಸ್ತಿ ಹಾಕಿ, ನಂಗೆ ಮೀಡಿಯಂ ಇರಲಿ. ಇಲ್ಲ ಇಲ್ಲ, ಇಬ್ರಿಗೂ ಒಂದೇ ತರ ಕೊಡಿ ಸರ್. ಖಾರ ಕಡಿಮೆ ಜಾಸ್ತಿ ಸರಿಯಾಗಿ ಹೇಳಿ. ಜಾಸ್ತಿ ಆಯ್ತು, ಇವ್ರು ಹೇಳ್ದಂಗೆ ಕೊಡಿ. ಬನ್ನಿ ಹಸ್ಬೆಂಡ್, ಅವ್ರು ಕೊಡ್ತಾರೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಆಯ್ತು ಆಯ್ತು.
ಹಸ್ಬೆಂಡು ನನ್ನ ಗಂಡನ ಜೊತೆ ರೋಡ್ ಸೈಡಲ್ಲಿರೋ ಪಾನಿಪುರಿ ಗಾಡಿ ಹತ್ರ ಖಾರವಾಗಿರೋ ಮಸಾಲೆ ಪುರಿ ತಿನ್ಬೇಕು ಅಂತ ನನ್ನ ದೊಡ್ಡ ಕನ್ಸು ಹಸ್ಬೆಂಡು. ನಿಮ್ಮನ್ನ ಗಂಡನ ಕರ್ಕೊಂಬಂದಿಲ್ಲ, ನಿಮ್ಮನ್ನೊಬ್ಬ ಒಳ್ಳೆ ಫ್ರೆಂಡ್ ಅನ್ಕೊಂಡು ಕರ್ಕೊಂಬಂದಿದ್ನಿ, ಕ್ಲಿಯರ್ ಮಾಡ್ತಾ ಇದ್ದೆ. ಆಯ್ತು ಹಸ್ಬೆಂಡು, ನೀವು ನನ್ನನ್ನ ಫ್ರೆಂಡ್ ಅಂತಾನೆ ಅನ್ಕೊಳ್ಳಿ, ಆದ್ರೆ ನಾನು ಮಾತ್ರ ನಿಮ್ಮನ್ನ ಗಂಡ ಅಂತಾನೆ ಅನ್ಕೊಳ್ಳೋದು. ಅಚ್ಚು ಮದುವೆಗೆ ಇಷ್ಟೊಂದು ಸಹಾಯ ಮಾಡಿದಿರ ಅಂದಮೇಲೆ ನಿಮ್ಗೆ ಇಷ್ಟು ಮಾಡದೇ ಇದ್ರೆ ಹೇಗೆ ಅಂತ ಅನ್ನಿಸ್ತು. ಜೊತೆಗೆ ನಿಮಗೆ ಪಾನಿಪುರಿ ಅಂದರೆ ಇಷ್ಟ ಅಂತ ಅಚ್ಚು ಹೇಳಿದ ನೆನಪಾಯಿತು. ನನಗೆ ಸರ್ಪ್ರೈಸ್ ಕೊಡೋಣ ಅಂತ ಕರ್ಕೊಬಂದೆ. ಅಪರೂಪಕ್ಕಾದ್ರೂ ಇಂಥ ಒಳ್ಳೆ ಕೆಲಸ ಮಾಡಬೇಕು ಅಂತ ಅನಿಸ್ತಲ್ವಾ, ಅದೇ ಖುಷಿ ನನಗೆ. ಇವತ್ತು ಏನೋ ನನ್ನ ಫ್ರೆಂಡ್ ಅಂತ ಕರ್ಕೊಂಡು ಬಂದಿದ್ದೀರಾ, ಆದರೆ ನಾಳೆ ಚಿನ್ನ, ರನ್ನ, ಮುದ್ದು, ಬಂಗಾರ ಎಲ್ಲ ಕರೆಯೋ ಕಾಲನೂ ಬರುತ್ತೆ. ಚಿನ್ನ ಅನ್ನೋ ಪದಕ್ಕೆ ಯಾವತ್ತಿದ್ರೂ ಬೆಲೆ ಇರುತ್ತೆ. ಹಸ್ಬೆಂಡು ಬಂತು, ತಗೊಳ್ಳಿ, ತಿನ್ನಿ. ಏನಾಯ್ತು ಹಸ್ಬೆಂಡು? ಏನು ಇಷ್ಟ ಆಗ್ತಿದ್ದೀರಾ? ಆನಿ ಯಾಕ್ರೆ ಅಯ್ಯೋ ಅನ್ನಿ ಹಸ್ಬೆಂಡು. ಏನ್ರಿ ಮಾಡ್ತಿದ್ದೀರಾ? ಖಾರ ಅಂದ್ರಲ್ವಾ ಹಸ್ಬೆಂಡು, ಅದಕ್ಕೆ ಉಫ್ ಮಾಡ್ತಿದ್ದೀನಿ. ಒಳ್ಳೆ ಚಿಕ್ಕ ಮಕ್ಳ ತರ ಆಡ್ತಿರಲ್ರಿ. ಖಾರ ಅಂದ್ರೆ ನೀರ್ ತಾನೇ ತಂದ್ಕೊಳ್ಬೇಕು, ಯಾರು ಉಪ್ಪು ಅಂತಾರೆ. ಆಯ್ತು ತಂದೆ ತಗೊಳ್ಳಿ, ಕೊಡಿ. ಸರಿ ಹೋಯ್ತಾ? ತುಂಬಾ ಖಾರನ ಹಸ್ಬೆಂಡು? ಅಯ್ಯೋ, ಏನಾಯ್ತು? ಖಾರ ಆಗಿರೋದು ನನಗೆ, ನೀವ್ ಯಾಕ್ರಿ ಇಷ್ಟು ಗಾಬರಿ ಆಗಿದ್ದೀರಾ? ನಿಮ್ಗೊಂಚೂರು ಹೆಚ್ಚು ಕಡಿಮೆ ಆದ್ರೆ ನನ್ನ ಕೈಯಲ್ಲಿ ತಡಿಯೋಕ್ಕಾಗಲ್ಲ ಹಸ್ಬೆಂಡು. ಇರಿ, ಬೇರೆದ್ ಮಾಡಿಸ್ಕೊಂಡು ತಗೊಂಡ್ಬರ್ತೀನಿ, ಖಾರ ಕಡಿಮೆ ಇಡೋದು. ಬೇಡ ಇರಿ, ಕುಡಿಯೋದು ಹಸ್ಬೆಂಡು. ಕುಡಿ, ಪರವಾಗಿಲ್ಲ, ತೊಳಿ. ಹಸ್ಬೆಂಡು ಬೇಡ ಬಿಡಿ, ನಾನು ಬೇರೆದ್ ಮಾಡಿಸ್ಕೊಂಡು ತಗೊಂಡ್ಬರ್ತೀನಿ. ನೀವು ಇಷ್ಟು ಇಷ್ಟಪಟ್ಟು ಮಾಡಿಸಿದ್ದೀರಾ. ಖಾರ ಅಲ್ಲ, ಎಷ್ಟೇ ಕಷ್ಟ ಆದರೂ ಇದನ್ನೇ ತಿಂತೀನಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಖಾರ ಜಾಸ್ತಿ ನೋಡ್ಬಿಟ್ರೆ ಚೆನ್ನಾಗಿದೆ. ಸೌಂದರ್ಯ, ದೊಡ್ಡ ಅನಾಹುತ ಆಗ್ತಿದೆ. ಏನಣ್ಣ? ಈಗ ಅರ್ಚನಾ ಪ್ರೀತಿ ಮಾಡ್ತಾ ಇರೋ ಹುಡುಗ ಬೇರೆ ಯಾರೂ ಅಲ್ಲ, ಅವಳ ಹಳೆ ಲವರ್ ಇದ್ನಲ್ಲ ರಾಹುಲ್, ಅವನೇ. ಏನ್ ಹೇಳ್ತಿದ್ಯಾ ಅಣ್ಣ? ಹೌದು ಸೌಂದರ್ಯ, ನನಗೂ ಈ ವಿಷಯ ಗೊತ್ತಿರಲಿಲ್ಲ. ಇವತ್ತು ಹೇಗೋ ಮಾಡಿ ತಿಳ್ಕೊಂಡೆ, ಅದಕ್ಕೆ ನಿಂಗೆ ಹೇಳೋಣ ಅಂತ ಓಡೋಡ್ ಬಂದೆ. ಈ ವಿಷಯಕ್ಕೆ ನೀನು ಇಷ್ಟೊಂದು ಶಾಕ್ ಆದ್ರೆ ಇನ್ನು ಮುಂದೆ ಹೇಳೋ ವಿಷಯಕ್ಕೆ ಇನ್ನೆಷ್ಟು ಶಾಕ್ ಆಗ್ತೀಯೋ ಏನೋ. ಏನದು? ನಾಳೆ ರಾಹುಲ್ ಜೊತೆ ಮದುವೆ ಮಾತುಕತೆ ಆಡೋದಕ್ಕೆ ಬರ್ತಾ ಇರೋದು ದೀಪ ಅವ್ರ ಅಪ್ಪ ಅಮ್ಮ. ಅರ್ಚನಾನ ಪ್ರೀತಿ ಮಾಡ್ತಾ ಇರೋ ರಾಹುಲ್ ಈಗ ಇರೋದು ದೀಪ ಅವ್ರ ಮನೇಲಿ. ಅಲ್ಲ ಸೌಂದರ್ಯ, ನಾನು ಇಷ್ಟೊಂದು ಸೀರಿಯಸ್ ಆಗಿ ವಿಷಯ ಹೇಳ್ತಾ ಇದ್ದೀನಿ, ನೀನು ನೋಡಿದ್ರೆ ಆರಾಮಾಗಿ ನಗ್ತಾ ಇದೆಯಲ್ಲ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ ಅಣ್ಣ, ಗೊತ್ತಿರೋ ವಿಚಾರನೆ ಹೇಳಿದ್ರೆ ನಾನು ಯಾಕೆ ಶಾಕ್ ಆಗಲಿ? ಅಂದರೆ ಬರ್ತಿರೋದು ಅದೇ ರಾಹುಲ್ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ? ಎಸ್, ಗೊತ್ತಿದೆ. ಅವನ ಮೇಲೆ ಕಣ್ಣಿಡು ಅಂತ ನಾನು ನಿಂಗೆ ಹೇಳಿದ್ದೆ, ಆದರೆ ನೀನು ಆ ಕೆಲಸನ ಮಾಡಲಿಲ್ಲ. ಅದಕ್ಕೆ ನಾನೇ ತಿಳ್ಕೊಂಡೆ. ಕೆಲವೊಂದು ವಿಚಾರದಲ್ಲಿ ಹಾಗೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ನಾವೇ ಮಾಡಬೇಕು. ಅಲ್ಲ, ಮತ್ತೆ ನಾಳೆ ಅವ್ರು ಬರ್ತಿದಾರಲ್ಲ, ಏನು ಮಾಡೋದು? ಬರಲಿ. ಅವ್ರು ಬಂದಮೇಲೆ ಏನಾಗುತ್ತೆ ಅಂತ ನಾನು ಈಗ ಹೇಳೋಣ.
ನಾಳೆ ನಿನಗೆ ಗೊತ್ತಾಗುತ್ತೆ. ಜೀವನ ಅನ್ನೋ ಚದುರಂಗದ ಆಟದಲ್ಲಿ ಆ ದೀಪ ನನಗೆ ಚೆಕ್ಮೇಟ್ ಕೊಡಕ್ಕೆ ಬಂದರೆ ಹೇಗೆ ಬಚಾವಾಗಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದೇ ನಾನು ಅವಳಿಗೆ ವಾಪಸ್ ಚೆಕ್ಮೇಟ್ ಇಟ್ಟರೆ ಯಾವುದೇ ಕಾರಣಕ್ಕೂ ಅವಳು ಬಚಾವಾಗಕ್ಕಾಗೋದಿಲ್ಲ ಅಂತ ನಾಳೆ ಅವಳಿಗೆ ಅರ್ಥ ಆಗುತ್ತೆ. ಅವಳ ಆಟ ಆರ್ಭಟಕ್ಕೆಲ್ಲ ಇವತ್ತೇ ಕೊನೆ. ನಾಳೆಯಿಂದ ರೆಕ್ಕೆ ಇಲ್ಲದೆ ಇರೋ ಹಕ್ಕಿ ಥರ ಮೂಲೆಯಲ್ಲಿ ಬಿದ್ದಿರಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಬ್ರೇಕಿಂಗ್ ವಿಷಯ ಹೇಳಿ ಇವಳಿಗೆ ಶಾಕ್ ಕೊಡೋಣ ಅಂದ್ಕೊಂಡ್ರೆ ನನಗೆ ಚೋಕ್ ಕೊಟ್ಬಿಟ್ಲಲ್ಲ. ಆ ರಾಹುಲ್ ಬಗ್ಗೆ ಇವಳು ಮೊದಲೇ ತಿಳ್ಕೊಂಡಿದ್ದಾಳೆ ಅಂದರೆ ಏನೋ ದೊಡ್ಡದಾಗೆ ಪ್ಲ್ಯಾನ್ ಮಾಡಿರ್ತಾಳೆ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾಕೆ ಒಳ್ಳೆ ಗರ ಬಡ್ದೋಳ್ ಥರ ಕೂತಿದ್ಯಲ್ಲ? ಏನಾಗಿದೆ ನಿನಗೆ? ಏನು ಅಂತ ಹೇಳ್ದೆ ಹೋದ್ರೆ ನಾನು ತಾನೇ ಹೇಗೆ ಅರ್ಥ ಮಾಡ್ಕೊಳ್ಳಿ ಹೇಳು? ನಾನು ಟೆನ್ಷನಲ್ಲಿದ್ದೀನಿ, ನನ್ನನ್ನು ಮಾತಾಡಿಸ್ಬೇಡ, ಸುಮ್ಮನೆ ಹೋಗಮ್ಮ. ಹೋಗ್ತೀನಿ ಕಣೆ, ನಾನೇನು ಇಲ್ಲೇ ಜಾಂಡ ಹುಡ್ಕೊಂಡಿರಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ. ನಾನು ಹೋದ್ಮೇಲೆ ನನ್ನ ಕಾಟ ತಪ್ಪಿತು ಅಂತ ಅಪ್ಪ ಮಗಳು ಸೇರಿ ಸಂತೋಷವಾಗಿ ಪಾರ್ಟಿ ಮಾಡ್ಕೊಂಡಿರಿ. ಅಂಥದ್ದೇನಾಯ್ತು ಅಂತ ಆಗ್ಲಿಂದ ಹೀಗೆ ಕೂತಿದ್ಯಾ? ಸರಿ ಬಿಡು, ನಿಮ್ಮಪ್ಪ ಬರೋವರೆಗೂ ಯಾವ ವಿಷಯನೂ ನೀನು ಹೇಳಲ್ಲ ಅಂತ ನನಗೆ ಗೊತ್ತು. ನೀನು ಮಾತಾಡಲಿಲ್ಲ ಅಂದರೆ ಯಾವ ಮುತ್ತು ಉದ್ರೋಗಲ್ಲ. ತಗೋ ತಿನ್ನು. ನಂಗೆ ಬೇಡ ಅಮ್ಮ. ನೋಡು, ಅನ್ನದ ಮೇಲೆ ಕೋಪ ಮಾಡ್ಕೋಬಾರ್ದು. ತಗೋ ತಿನ್ನು. ಏನಿದೆಲ್ಲ ಸ್ಟೇಷನಲ್ಲಿ ಸಾಲದು ಅಂತ ಮನೆಯಲ್ಲೇ ನೀನು ಆಟ ಶುರು ಮಾಡ್ಕೊಂಡಿದ್ಯಾ? ಸ್ಟೇಷನಲ್ಲಿ ಏನ್ರಿ ಮಾಡಿದ್ಲಿ ಇವಳು? ಇನ್ಸ್ಪೆಕ್ಷನ್ಗೆ ಅಂತ ಆಫೀಸರ್ ಬಂದಿದ್ರೆ ಎಲ್ರ ಮುಂದೆ 1 ಲಕ್ಷ ತಂದ್ಕೊಡ್ತಾಳೆ. ಯಾರು ಹೇಳಿದ್ದು ತಂದ್ಕೊಡಕ್ಕೆ ಅಂದ್ರೆ ನೀವೇ ಹೇಳಿದ್ದು ಅಂತ ಸುಳ್ಳು ಹೇಳ್ತಾಳೆ. ಆಫೀಸರು ಆಕ್ಷನ್ ತಗೊಂತೀನಿ ಅಂತ ಹೋದ್ರು. ಎಲ್ರ ಮುಂದೆ ನನ್ಗೆ ಅವಮಾನ ಆಯಿತು. ಆ ಕೋಪದಲ್ಲಿ ಅವಳು ಕಪಾಳಕ್ಕೆ ಕೊಡ್ದೆ. ಹೊಡೆಯೋದಲ್ಲ, ಬೆನ್ನು ಮೂಳೆ ಮುರಿಬೇಕಾಗಿತ್ತು. ಹೇಗೋ ದೊಡ್ಡ ಆಫೀಸರ್ ಕೈ ಕಾಲು ಹಿಡಿದು ಆಗೋ ಅನಾಹುತದಿಂದ ತಪ್ಪಿಸ್ಕೊಂಡೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಸಸ್ಪೆಂಡ್ ಆಗ್ತಿದ್ದೆ. ಮಗಳು ಅಂತ ಸಲಿಗೆ ಕೊಟ್ರೆ ತಲೆ ಮೇಲೆ ಕೂತ್ಕೊಂತೀಯ. ಇಷ್ಟೆಲ್ಲ ಆಸ್ತಿ ಮಾಡಿರೋದು ಯಾರಿಗೆ? ನಾನು ಅನ್ಬೋಸಕ್ಕ? ಇದೆಲ್ಲ ನಿನಗೆ ತಾನೇ. ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನ ಮೇಲೆ ಇಟ್ಟು ನಂಬಿಕೆನ ನೀನು ಕಳ್ಕೊಂಡೆ. ಈಗ ಬೈದೇನ್ರಿ ಪ್ರಯೋಜನ? ಮುದ್ದು ಮಾಡಬೇಡಿ, ಸಲಿಗೆ ಕೊಡಬೇಡಿ ಅಂತಂತೇಳಿ ಅವಳು ಚಿಕ್ಕವಳಿರೋವಾಗಲೇ ಹೇಳಿದೆ. ನನ್ನ ಮಾತು ಕೇಳಿದ್ರ ನೀವು? ಇರೋದೊಬ್ಬ ಮಗಳು ಪ್ರೀತಿಯಿಂದ ನೋಡ್ಕೋಬೇಕು ಅಂತೇಳಿ ಅವತ್ತು ನನ್ನ ಬಾಯಿ ಮುಚ್ಚಿದ್ರಿ. ಅದ್ರ ಪರಿಣಾಮ ಏನು ಅಂತ ಇವತ್ತು ಗೊತ್ತಾಗ್ತಾ ಇದೆಯಲ್ಲ. ಛೇ, ಇನ್ನೂ ಅದೇನೇನು ನೋಡಬೇಕೋ ಅದೇನೋ ಈ ಕಣ್ಣಲ್ಲಿ. ಮಾಡೋದೆಲ್ಲ ಮಾಡಿ ಹೇಗೆ ರಾಣಿ ಥರ ಕೂತಿದ್ದಾಳೆ ನೋಡಿ. ಅಲ್ವೇ, ನಿಮ್ಮಪ್ಪ ದುಡ್ಡು ತರ ಕೇಳಿದ್ರು ಅಂತೇಳಿ ಸುಳ್ಳು ಹೇಳಿ ಯಾಕೆ 1 ಲಕ್ಷ ತಗೊಂಡೋದೆ? ದುಡ್ಡು ತಗೊಂಡ್ ಬಾ ಅಂತ ಹೇಳಿದ್ದು ಸುಳ್ಳಲ್ಲ, ಸತ್ಯ. ಆದರೆ ದುಡ್ಡು ತಗೊಂಡ್ ಬಾ ಅಂತ ಹೇಳಿದ್ದು ಡ್ಯಾಡ್ ಅಲ್ಲ, ಆ ನರಸಿಂಹ. ಅಂತೂ ಇಷ್ಟು ವರ್ಷ ಆದಮೇಲಾದರೂ ನೀನು ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡಿಯಲ್ಲ, ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಓಕೆ, ನಾವು ಚೆನ್ನಾಗಿ ಮಾಡಬೇಕು. ನಾಳೆ ನಿಮಗೆ ಕಾಲ್ ಮಾಡಿ ಅಪ್ಡೇಟ್ ಮಾಡ್ತೀನಿ, ಸರಿನಾ? ಹಾಂ, ಓಕೆ. ಅಣ್ಣ, ನಾನು ಈವೆಂಟ್ ಕೋಆರ್ಡಿನೇಟರ್ ಮಾತಾಡಿದ್ದೀನಿ. ಅವ್ರಿಗೆ ನಾಳೆ ಮದುವೆ ಮಾತುಕತೆ ಎಲ್ಲ ಆದಮೇಲೆ ಡೇಟ್ ಫಿಕ್ಸ್ ಮಾಡಿದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ನಾನು ರಿಸೆಪ್ಷನ್ಗೆ ಮಂದೇ ಮುಹೂರ್ತಕ್ಕೆ ಒಂದು ಗ್ರ್ಯಾಂಡ್ ಹಾಲ್ ಬೇಕು, ಇದರ ಓಪನ್ ಏರ್ ಆಡಿಟೋರಿಯಂ ಮಾಡೋದು ಪರವಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ನಮ್ಮ ಅಚ್ಚು ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು, ಯಾರು ಮಾಡಿರ್ಬಾರ್ದು ಆ ಥರ.
ನೋಡಿದೇನಮ್ಮ ನಿನ್ನ ಮದುವೆ ವಿಷಯದಲ್ಲಿ ನಿನ್ನ ಚಿಕ್ಕಪ್ಪ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ. ಅಯ್ಯೋ ಅಚ್ಚು ನನ್ನ ಮಗಳೇ ಅಲ್ವಾ ಅಣ್ಣ? ಮನೆಯಲ್ಲಿ ಇನ್ನೊಬ್ಳು ಮಗಳಿದ್ದಾಳೆ ಅನ್ನೋದನ್ನ ಮರಿಬೇಡಿ. ಕವನಂಗೆ ಏನೇ ವಯಸ್ಸಾಗಿದೆ, ಅವಳೇನು ಚಿಕ್ಕ ಹುಡುಗಿ, ಓಡಾಡ್ಕೊಂಡಿರ್ಲಿ ಬಿಡು. ಕವನಂಗೆ ವಯಸ್ಸಿದ್ದಾಗಲೇ ಮದುವೆ ಮಾಡ್ಬಿಡ್ಬೇಕು. ಅರ್ಚನನ್ ಬಾಳಲ್ಲಾಗಿರೋ ಥರ ಕವನನ್ ಬಾಳಲ್ಲಾಗಲ್ಲ ಅಂತ ಏನು ಗ್ಯಾರಂಟಿ? ಕವನನ ಅರ್ಚನಂಗೆ ಹೋಲಿಸ್ಬೇಡ ಸುಕ್ಕು. ಅರ್ಚನಲ್ಲಿರೋ ಎಷ್ಟು ಒಳ್ಳೆ ಗುಣಗಳು ಕವನಲ್ಲಿದೆ ಹೇಳು. ಹೋಗ್ಲಿ ಬಿಡೋ ಭಾಸ್ಕರ್, ಸುಕನ್ಯಾ ಅವಳ ಮಗಳ ಮೇಲೆ ಇರೋ ಪ್ರೀತಿಯಿಂದ ಹಾಗೆ ಮಾತಾಡ್ತಿದ್ದಾಳೆ ಅಷ್ಟೇ. ಅದಕ್ಕೆ ನೀನು ಯಾಕೆ ಕೋಪ ಮಾಡ್ಕೋತೀಯ? ಭಾವ, ಅವ್ರು ಯಾವಾಗಲೂ ಹಾಗೆ ಬಿಡಿ. ತನ್ನ ಹೆಂಡತಿ ಮಕ್ಕಳು ಅಂದರೆ ಅಷ್ಟಕ್ಕಷ್ಟೇ. ಆಯ್ತು ಬಿಡಮ್ಮ, ಕವನ ಏನು ಅಂತ ನಮಗೆಲ್ಲ ಗೊತ್ತು ತಾನೆ. ಅವಳಲ್ಲೂ ಅರ್ಚನಾ ಥರನೇ ಒಳ್ಳೆ ಗುಣಗಳೆಲ್ಲ ಇದೆ. ಸದ್ಯ ನೀವೊಬ್ಬರಾದರೂ ನನ್ನ ಮಗಳ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದ್ರಲ್ಲ, ಕೇಳಿ ಸಮಾಧಾನ ಆಯಿತು. ಏನ್ ಮಾವ, ಅರ್ಚನನ್ ಜೊತೆ ಏನೋ ಕುತ್ಕೊಂಡು ಮಾತಾಡ್ತಿರೋ ಹಾಗಿದೆ. ನನ್ನ ಮಗಳು ಮದುವೆ ಆಗೋಕೆ ಒಪ್ಕೊಂಡ್ಲಲ್ಲಮ್ಮ, ಅದಕ್ಕೆ ಆ ಖುಷಿನ ಹಂಚ್ಕೋತಿದ್ದೀವಿ. ಹೌದು ಮಾವ, ಅರ್ಚನನ್ ಮುಖದಲ್ಲಿ ಈ ತರ ಸಂತೋಷ ನೋಡಿ ಎಷ್ಟು ವರ್ಷ ಆಗಿತ್ತು ಅಲ್ವಾ? ಮಗುನು ಚಿಡ್ತಾಳೆ, ತೊಟ್ಲೂ ತೂಗ್ತಾಳೆ. ಚಿರುದೀಪ ಇಲ್ಲಿ ಕಾಣಿಸ್ತಿಲ್ಲ. ಅವರಿಬ್ರು ಪಾನಿಪುರಿ ತಿನ್ನಕ್ಕೆ ಅಂತ ಹೋದ್ರು. ದೀಪಗೆ ಪಾನಿಪುರಿ ತಿನ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತಂತೆ, ಅದಕ್ಕೆ ಇವತ್ತು ಕರ್ಕೊಂಡು ಹೋದ. ಕರೆದಿದ್ರೆ ನಾವು ಬರ್ತಿದ್ವಪ್ಪ. ಅವರಿಬ್ರು ಹೊಸದಾಗಿ ಮದುವೆ ಆಗಿರೋ ಜೋಡಿ, ನೀನ್ ಯಾಕೆ ಶಿವಪೂಜೆಲಿ ಕರಡಿ ಬಿಟ್ಟಾಗ ಅವರಿಬ್ರು ಮಧ್ಯ ಹೋಗ್ತೀಯಾ? ನಿನಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ಲ ಅಂದ್ರೆ ನಾಳೆ ಏನೇನು ಬೇಕೋ ಅದಕ್ಕೆ ಅರೇಂಜ್ಮೆಂಟ್ ರೆಡಿ ಮಾಡ್ಕೊ ಹೋಗು. ನಾನು ಒಬ್ಳೇ ಯಾಕೆ ಮಾಡಬೇಕು? ನೀವು ಬನ್ನಿ ನನ್ನ ಜೊತೆ. ಓ, ಜೋಡಿ ಹಕ್ಕಿಗಳು ವಾಯುವಿಹಾರ ಮುಗಿಸ್ಕೊಂಡ್ ಬಂದ್ಬಿಟ್ರ? ನನ್ನ ಹಸ್ಬೆಂಡ್ ನನ್ನ ಎತ್ತಾಕೊಂಡು ಹೋಗಿ ಪಾನಿಪುರಿ ಕೊಡ್ಸಿದ್ರು. ಎತ್ತಾಕೊಂಡು ಹೋದ್ರಾ? ಯಾರಿಗೂ ಗೊತ್ತಿಲ್ಲದೆ ಹಿಂದಿಂದ ಬಂದು ಕೀಡಿ ತರ ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋದ್ರು. ಆಮೇಲೆ ಕಟ್ ಮಾಡಿದ್ರೆ ಅವ್ರ ಹೆಗಲ್ ಮೇಲೆ ಕೈ ಹಾಕೊಂಡು ಜಾಲಿಯಾಗಿ ಬೈಕಲ್ಲಿ ಹೋಗ್ತಿದ್ವಿ. ಬ್ಯಾಕ್ಗ್ರೌಂಡ್ ಅಲ್ಲಿ ಯಾವ ಹಾಡು ಬರ್ತಿತ್ತಮ್ಮ? ಚಿಕ್ಕಪ್ಪ, ಅರ್ಥ ಆಯ್ತು. ನಾಳೆಗೇನ್ ಬೇಕೋ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆಯಾ ದೀಪಾ? ಮೇಡಮ್, ನನಗೆ ಕೇಳ್ತಿದ್ದೀರಾ? ಹೌದು. ಅಯ್ಯೋ, ನಂಗೆ ನಂಬಕ್ಕೆ ಆಗ್ತಿಲ್ಲ. ನಂಬಲೇಬೇಕು. ಅರ್ಚನಾ ಈ ಮನೆ ಮಗಳಲ್ವಾ? ಅವಳ ಮದ್ವೆ ಅಂದ್ರೆ ಎಲ್ರ ತರ ನನಗೂ ಖುಷಿನೇ ತಾನೆ. ನಾಳೆ ಬೆಳಿಗ್ಗೆ ಯಾವಾಗ ಆಗುತ್ತೋ, ಹುಡುಗನ ಕಡೆಯವ್ರು ಯಾವಾಗ ಬರ್ತಾರೋ, ನಾನು ಹುಡುಗನ ಮುಖನ ಯಾವಾಗ ನೋಡ್ತೀನೋ ಅಂತ ಕುತೂಹಲ ಆಗ್ಬಿಟ್ಟಿದೆ ನನಗೆ. ಈಗಿರೋ ಸಿಚುಯೇಷನ್ ಉಲ್ಟಾ ಆಗಿರುತ್ತೆ. ಅರ್ಚನನ್ ತಲೆ ಸವರೋರೆಲ್ಲ ತಲೆ ಮೇಲೆ ಕೈ ಹಿಡ್ಕೊಂಡು ಕೂರ್ತೀರ, ನೋಡ್ತೀರಿ. ಏನು ಹೇಳ್ತಿದ್ಯಾ? ಫೋನ್ ಮಾಡಿ ದುಡ್ಡು ತಗೊಂಬ ಅಂದಿದ್ದು ಆ ನರಸಿಂಹನ? ಹೌದು ಡ್ಯಾಡ್. ನನ್ನ ಫ್ರೆಂಡ್ಸ್ ಜೊತೆ ಇದ್ದಾಗ ಅನ್ನೋನ್ ನಂಬರಿಂದ ಕಾಲ್ ಮಾಡಿ ನಿಮ್ಮ ವಾಯ್ಸಲ್ಲಿ ಮಾತಾಡಿ ಬೇಗ ದುಡ್ಡು ತಗೊಂಡ್ಬಾ ಅಂತ ಹೇಳಿದ್ದೆ ಆ ನರಸಿಂಹ. ಅಮ್ಮಂಗೂ ಹೇಳ್ಬೇಡ, ಇದು ಸೀಕ್ರೆಟ್ ಅಂತ ಹೇಳ್ದ. ನೀವೇ ಅಂತ ಅಂದ್ಕೊಂಡು ದುಡ್ಡು ತಗೊಂಡು ಬಂದೆ. ಆದರೆ ವಿಷಯ ತಿಳ್ಕೊಳ್ದೆ ನೀವು ಎಲ್ಲರೂ ಮುಂದೆ ನನಗೆ ಕೆನ್ನೆಗೆ ಬಾರಿಸಿದ್ರಿ. ನಂದೇನು ತಪ್ಪಿದೆ ಡ್ಯಾಡ್? ಸಾರಿ ಮಗಳೇ, ಸತ್ಯನ ತಿಳ್ಕೊಳ್ದೆ ನಿನ್ನ ಮಾತು ನಂಬದೆ ಸ್ಟೇಷನಲ್ಲಿ ಎಲ್ಲರ ಮುಂದೆ ನಾನು ಕೈ ಮಾಡಿಬಿಟ್ಟೆ. ಇದೇ ಕೈಯಲ್ಲ. ಡ್ಯಾಡ್ ಏನು ಮಾಡ್ತಿದ್ದೀರಾ? ಬೇಡ. ಅವನು ಮಾಡಿರೋ ಕೆಲಸಕ್ಕೆ ಎಲ್ಲರ ಮುಂದೆ ತಲೆ ತಗ್ಸಂಗಾಯ್ತು. ಸರಿಯಾಗಿ ಬುದ್ಧಿ ಕಲಿಸ್ತೀನಿ.
ಅಲ್ಲಮ್ಮ, ಅವನೇ ಫೋನ್ ಮಾಡಿ ಹೇಳ್ದ ಅಂತ ನಿಂಗೆ ಗೊತ್ತಾಯ್ತು? ನಿಮ್ಮಿಂದ ಹೊಡ್ಸ್ಕೊಂಡು ಸ್ಟೇಷನಿಂದ ಆಚೆ ಬರ್ತಿದ್ದಾಗ ಅವನೇ ಸಿಕ್ಕಿ ನನ್ನನ್ನು ಬೀಳ್ಸಿ ಮಾಡಿದ್ದೆಲ್ಲ ಹೇಳ್ದ. ನನ್ನ ಮರ್ಯಾದೆ ತೆಗ್ದಿದ್ದಲ್ದೆ ನಿಂಗೂ ಅವಮಾನ ಮಾಡದ್ನ. ಯಾವುದಾದ್ರೂ ಕೇಸ್ ಅವನ ಮೇಲೆ ಹಾಕಿ ಒಳಗೆ ಹಾಕಿಸ್ತೀನಿ. ಅವನಿಗೆ ಶಿಕ್ಷೆ ಕೊಡೋ ಬದಲು ಮೊದಲು ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ. ಇವಳು ತಾನೇ ಹೋಗಿ ಅವನನ್ನು ಕೆಣಕಿದ್ದು. ಇವಳು ಪಾಡಿಗೆ ಇವಳು ಇದ್ದಿದ್ರೆ ಅವನು ಯಾಕೆ ಇವಳು ತಂಟೆಗೆ ಬರ್ತಿದ್ದ? ಮಾಡೋದೆಲ್ಲ ಮಾಡಿ ಈಗ ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹಾಗಂತ ನನ್ನ ಮಗಳಿಗಾಗಿರೋ ಅವಮಾನಕ್ಕೆ ಅವನನ್ನು ಸುಮ್ಮನೆ ಬಿಡ್ಬೇಕಾ? ಮೊದಲು ನಿಮ್ಮ ಮಗಳಿಗೊಂದು ಮದುವೆ ಮಾಡಿ, ಇವಳು ಆಗ ಸರಿ ಹೋಗ್ತಾಳೆ. ಇಲ್ಲ ಅಂತಂದ್ರೆ ಅವನ ಥರ ಇವಳು ಬೀದಿಗೆ ಬೀಳ್ತಾಳಷ್ಟೇ. ನೋಡಿ, ಮದುವೆ ವಯಸ್ಸಿಗೆ ಬಂದಿರೋ ಮಗಳನ್ನ ಬೀದಿ ಸುತ್ತಕ್ ಬಿಟ್ಟಿದ್ದಾರೆ ಅಂತ ನೋಡಿದವರೆಲ್ಲ ನಮ್ಮ ಬಗ್ಗೆ ಆಡ್ಕೋತಾರೆ. ಅವನಿಗೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನಾನು ನೋಡ್ಕೊಳ್ತೀನಿ. ಆದರೆ ನನ್ನ ಮದುವೆ ವಿಷಯಕ್ಕೆ ಬರಬೇಡ ಅಂತ ಹೇಳು ಡ್ಯಾಡ್. ಐ ಜಸ್ಟ್ ಡೋಂಟ್ ಲೈಕ್ ದ್ಯಾಟ್. ಕೇಳಿಸ್ಕೊಂಡ? ಎಳೆ ಮಗು ಥರ ಹಠ ಮಾಡ್ತಾಳೆ ಅಂತ ನೀವು ಅವಳ ಮಾತಿಗೆಲ್ಲ ತಲೆ ತೂಗಿಸ್ತಾ ಇದ್ದೀರಲ್ಲ. ಒಬ್ಬ ಜವಾಬ್ದಾರಿ ಇರೋ ತಂದೆ ನಡ್ಕೊಳ್ಳೋ ರೀತಿನ ಇದು? ವಯಸ್ಸಿಗೆ ಬಂದಿರೋ ಮಕ್ಕಳು ಮದುವೆ ಬೇಡ ಅಂತಾನೆ ಹಠ ಮಾಡ್ತಾರೆ. ಹಾಗಂತ ನಮ್ಮ ಕೆಲಸ ನಾವು ಮಾಡದೇ ಇರೋಕ್ಕಾಗತ್ತಾ? ನಮ್ಮ ಕೆಲಸ ನಾವು ಮಾಡಲಿಲ್ಲ ಅಂದರೆ ಇವತ್ತು ಹೀಗಾಗಿರೋದು ಮುಂದೆ ಇನ್ನೇನೂ ಆಗಲ್ಲ ಅಂತ ಯಾವ ಗ್ಯಾರಂಟಿ?